ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಅದರಲ್ಲಿ ನಮ್ಮ ಸ್ಥಳೀಯರು, ನಮ್ಮ ಸ್ನೇಹಿತರಾದ ಹರೀಶ್ ಅವರು ನಿರ್ಮಾಣ ಮಾಡಿರೋಂಥದ್ದು. ತುಂಬ ಜನ ಹೊಸಬರು ಮಾಡಿದ್ದಾರೆ. ಅವ್ರಿಗೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಇದೇ ರೀತಿ ಪ್ರೋತ್ಸಾಹ ಕೊಡಬೇಕು. ದಯವಿಟ್ಟು ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಗಳಲ್ಲೇ ಬಂದು ನೋಡಬೇಕು ಸರ್. ಎಲ್ಲರದ್ದು ತುಂಬ ಚೆನ್ನಾಗಿದೆ ಸರ್. ಅಂದರೆ ಏನು ಅಂದರೆ ಒಂದು ಟೋಟಲ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ, ಮತ್ತು ತಾಯಿ ಸೆಂಟಿಮೆಂಟ್ ಇದೆ. ತುಂಬ ಚೆನ್ನಾಗಿದೆ ಸರ್. ಹಾಡುಗಳೆಲ್ಲ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಈ ಫಿಲಮ್ ಅಲ್ಲಿ ಬಂದು ವಿಲನ್ಗಳಿಗೆ ಎಳ್ಳಾಡಿದೆ. ಯಾವ ಫಿಲಮ್ ಅಲ್ಲೂ ನೋಡಿಲ್ಲ. ವಿಲನ್ಗಳಿಗೆ ಎಳ್ಳಾಡಿದೆ. ತಾಯಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ. ಫಿಲಮು ತುಂಬ ಚೆನ್ನಾಗಿತ್ತು. ನೋಡಕ್ಕ ಹೆಣ್ಮಕ್ಳದು ನೋಡಕ್ಕ ಗೌರವ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಇನ್ನು ಅಕ್ಕಪಕ್ಕ ಎಲ್ಲ ಹೇಳಿ ಮತ್ತೆ ಇನ್ನೂ ಒಂದ್ಸಲ ನೋಡಬೇಕು ಅನ್ನಿಸ್ತು. ಹೆಣ್ಮಕ್ಳದು ರೀಲ್ಸು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತಪ್ಪ. ತುಂಬ ಥ್ಯಾಂಕ್ಸ್. ಚೆನ್ನಾಗಿತ್ತು. ಮೂವಿಯಲ್ಲಿ ಹೀರೋ ಆಕ್ಟಿಂಗ್ ತುಂಬ ಚೆನ್ನಾಗಿದೆ. ತಾಯಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಆಗಿತ್ತು ಮೂವಿ. ನೈಸ್. ಎಲ್ಲ ಮದರ್ ಸೆಂಟಿಮೆಂಟ್ ಎಲ್ಲ ಇಷ್ಟ ಆಯ್ತು. ತುಂಬ ಇಷ್ಟ ಮೂವಿ ಚೆನ್ನಾಗಿತ್ತು. ಎಲ್ಲ ಫ್ಯಾಮಿಲಿ ಕೂತ್ ನೋಡ್ಬೋದು. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಅದೇ ಮದರ್ ಸೆಂಟಿಮೆಂಟಲ್ ಮೂವಿ ಚೆನ್ನಾಗಿತ್ತು. ನೋಡ್ಬೋದು, ಫ್ಯಾಮಿಲಿ ನೋಡ್ಬೋದು. ಥ್ಯಾಂಕ್ ಯು ಸರ್. ಉಸಿರು ಪಿಕ್ಚರ್ ಸೂಪರ್ ಆಗಿದೆ. 100 ಡೇಸ್ ದೇವ್ರು ಒಳ್ಳೇದು ಮಾಡಲಿ. ಫಿಲಮ್ ಚೆನ್ನಾಗಿ ತೆಗಿದ್ದಾರೆ. ಎಲ್ಲೂ ಬೋರ್ ಆಗಲ್ಲ. ಫಿಲಮ್ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ತಿಲಕ್ ಅವ್ರ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಸಕ್ಕತ್ತಾಗಿ ಆಕ್ಟ್ ಮಾಡಿದ್ದಾರೆ. ಫಿಲಿಮ್ 100 ಡೇಸ್ ನೋಡೋದಂತೂ ಗ್ಯಾರಂಟಿ. ಸೆಂಟಿಮೆಂಟ್ ಸಗದಾಗಿದೆ. ಸಾಂಗ್ಗಳು ಸೂಪರ್ ಆಗಿದೆ. ಇದು ಟ್ವಿಸ್ಟ್ ಸಗದಾಗಿ ಕೊಟ್ಟಿದ್ದಾರೆ. ಸೆಕೆಂಡ್ ಪಾರ್ಟ್ ವೆಯ್ಟ್ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ಬರಲಿ. Usiru is an absolute mind-blowing movie. So it's a blend of emotions and mystery too. So it's worth watching. You have to watch. Acting was like unbelievable. It was like really good.